ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಇವತ್ತು ಆಗಸ್ಟ್ 15th. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆ್ಯಂಡ್ ಇವಾಗ ನಾನು ಬೆಂಗಳೂರಿಗೆ ಹೊರಟಿದ್ದೀನಿ. ಟೈಮ್ ಬಂದುಬಿಟ್ಟು 6:30. ಈ ವ್ಲಾಗಲ್ಲಿ ನಾನು ಒಬ್ಬಳೇ ಇರ್ತೀನಿ. ಬರೀ ನನ್ನ ಮುಖ ಮಾತ್ರ ನೋಡ್ತೀರಾ. ಬಿಕಾಸ್ ಡ್ಯಾನ್ಸ್ ಕ್ಲಾಸ್ ರೂಲ್ಸ್ ಪ್ರಕಾರ ವ್ಲಾಗ್ ಮಾಡೋಂಗಿಲ್ಲ. ಬಟ್ ಸ್ಟಿಲ್ ನಾನು ವ್ಲಾಗ್ ಮಾಡೋದು ಬಿಡಲ್ಲ, ಬಿಕಾಸ್ ಇದು ನನ್ನ ಪರ್ಸ್ನಲ್ಲು. ಸೊ ಅದಕ್ಕೆ ನನ್ನ ಮುಖ ಮಾತ್ರ ತೋರಿಸ್ತೀನಿ. ಅದು ಬಿಟ್ಟು ಬೇರೆ ಏನೂ ತೋರಿಸಲ್ಲ. ಇವಾಗ 6:30, 8:45ಗೆ ಬಸ್ ಮಾಡಿದ್ದಾರೆ. ಸೊ ಬಸ್ ಬರುತ್ತೆ. ಇವಾಗ ತಾನೇ ಎದ್ದೆ. ಆ್ಯಂಡ್ ಆಲ್ಸೋ ರಾತ್ರಿ ಎಲ್ಲ ಹತ್ತು ಕಣ್ಣೆಲ್ಲ ಹಿಂಗಾಗಿದೆ. ವೈ ಬಿಕಾಸ್ ದರ್ಶನ್ದು ಸಾಂಗ್ ರಿಲೀಸ್ ಇವತ್ತು. ಸೊ ಅದು ನೆನೆಸ್ಕೊಂಡು ಕಣ್ಣೆಲ್ಲ ಹಿಂಗಾಗಿ ನಂಗೆ ಎಡಿಟ್ ಮಾಡ್ಬೇಕಾದ್ರೆ ಜುಳು ಅಂತ ಬಂದ್ಬಿಡುತ್ತೆ. ಅದು ಆ ಥರ ಸಾಂಗ್ ಎಲ್ಲ ನಂಗೆ ಕೇಳಿ ಕಂಟ್ರೋಲೇ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ನನ್ನ ತಮ್ಮಂಗೂ ಇವಾಗ 7:30ಗೆ ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ ಮಕ್ಕಳಿಗೆಲ್ಲ. ಸೊ ಅಲ್ಲಿಗೂ ಡ್ರಾಪ್ ಮಾಡಬೇಕು. ಆ್ಯಂಡ್ ಇದು ವ್ಲಾಗ್ ಮೈಸೂರಿಂದ ಬೆಂಗಳೂರಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬರೋ ತನಕನೂ ಇರುತ್ತೆ. ಆ್ಯಂಡ್ ಇವತ್ತೇ ರಿಟರ್ನ್ ಕೂಡ ಇರುತ್ತೆ. ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಪ್ರೋಗ್ರಾಮ್ ಇರೋದು ನೈಟ್ 7ಗೆ ಇರೋದು. ಸೊ ಮುಗಿಸ್ಕೊಂಡು ಮಿಡ್ ನೈಟೇ ಹೊರಡೋದು. ನೋಡೋಣ ಎಷ್ಟು ಗಂಟೆ ಆಗುತ್ತೆ, ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ. ಐ ಹೋಪ್ ನಾನು ಮಾತಾಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ವೀಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ರೆಡಿ ಆಗಿದ್ದೀನಿ. ಆ್ಯಂಡ್ ಆಲ್ಸೋ ಶುಗರ್ ಕೇನ್ 3 ದಿನ ಕಂಟಿನ್ಯೂಸ್ ಆಗಿ ಕುಡಿದಿದ್ದಕ್ಕೆ 2 ಪಿಂಪಲ್ ಸೇಮ್ ಕಡೆ ಆಗಿದೆ. ಆ್ಯಂಡ್ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಅಲ್ಲಿ ಹೋಗ್ಬಿಟ್ಟು ನಾನು ಭರತನಾಟ್ಯ ಮೇಕಪ್ ಕೂಡ ಮಾಡ್ಕೊಬೇಕಲ್ವಾ. ಸೊ ಅದಕ್ಕೆ ಏನೂ ಹಾಕ್ಕೊಂಡಿಲ್ಲ. ಜಸ್ಟ್ ಮಾಯಿಶ್ಚರೈಸರ್, ಲಿಪ್ ಜೆಲ್, ಹಣೆಬಟ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಕೂದಲು ಕೂಡ ನೀಟಾಗಿ ಕಟ್ಕೊಬೇಕು. ನಂಗೆ ಹೆವಿ ಮೇಕಪ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಅಲ್ಲ. ಬಿಕಾಸ್ ಐ ಹೇಟ್ ಟ್ರಾವೆಲಿಂಗ್. ಸೊ ನಂಗೆ ಟ್ರಾವೆಲ್ ಅಂದರೆ ಸ್ವಲ್ಪನೂ ಇಷ್ಟ ಅಲ್ಲ. ಬ್ಯಾಂಗ್ಳೂರು ಆಗಿದ್ದಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ. ಲಾಸ್ಟ್ ಟೈಮ್ ಹುಬ್ಳಿಗೆ ಹೋಗಿದ್ದು, ಅದು ನೈಟ್ ಟೈಮ್ ಇದ್ದಿದ್ದರಿಂದ ಒಳ್ಳೆ ನಿದ್ದೆ ಮಾಡಿಬಿಟ್ಟಿದ್ದೆ. ಬೆಳಗ್ಗೆ ಬಂದಾಗೆ ಎದ್ದಿದ್ದು. ಸೊ ಆ ಥರ ಎಲ್ಲ ಇದ್ದರೆ ಮ್ಯಾನೇಜಬಲ್. ಸ್ಲೀಪಿಂಗ್ ಕೋಚ್ ಇದೆಲ್ಲ ಇದ್ದರೆ ಆರಾಮಾಗಿ ಕೂತ್ಕೊಂಡು ಹೋಗೋದಂದರೆ ಇವತ್ತು ಅದೇನೇ ಗೊತ್ತಿಲ್ಲ ಏನಾಗುತ್ತೆ ಅಂತ. ಆ್ಯಂಡ್ ಆಲ್ಸೋ 10:15ಗೆ ಸಾಂಗ್ ರಿಲೀಸ್ ಇದೆ. ಅದಕ್ಕೂ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇವಾಗ ತಿಂಡಿ ತಿಂದ್ಕೊಂಡು ಹೊರಡಬೇಕು. ಇವಾಗ 7:41, 8:45ಗೆ ಹೋಗಬೇಕಾಗಿರೋದು. ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡಿರ್ತೀನಿ. ಇವಾಗ ಬ್ರೇಕ್ಫಾಸ್ಟ್ ಏನು ಮಾಡಿದರೆ ನೋಡ್ಕೊಂಬರೋಣ. ತಿಂಡಿ ಬಿಸಿ ಬಿಸಿ ಕ್ಯಾರೆಟ್, ಕೋಸ್ ಎಲ್ಲ ಹಾಕಿ ವಾಂಗಿಬಾತ್ ಹೇಳಿಬಿಟ್ಟು ಮಾಡಿಸ್ಕೊಂಡಿರೋದು. ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ನಮ್ಮ ಮನೆಗೆ ನಾವು ಬಾವುಟ ಹಾರಿಸಾಯ್ತು. ಇವತ್ತು ನಾವು ಕುರ್ತಾನೇ ಹಾಕ್ಕೊಬೇಕು. ಕಾಣಿಸಲ್ಲ, ಕುರ್ತಾನೇ ಹಾಕ್ಕೊಬೇಕು. ಸೊ ಐ ಆಮ್ ವೇರಿಂಗ್ ದಿಸ್. ತುಂಬ ಕುರ್ತಾ ಇದೆ, ಬಟ್ ಯಾವ್ದು ಕಂಫರ್ಟಬಲ್ ಅದನ್ನೇ ಎತ್ಕೊಳ್ಳೋದು. ಜಾತ್ರೆ ಪಾತ್ರೆ ಎಲ್ಲ ಹಾಕಲ್ಲ. ಸೊ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಇದು ಆ್ಯಂಡ್ ದಿಸ್ ಚೂಡಿದಾರ್ ಹಾಕ್ಕೊಬೇಕು. ಬಿಕಾಸ್ ಐ ಆಮ್ ಅ ಕ್ಲಾಸಿಕಲ್ ಡ್ಯಾನ್ಸರ್ ಗೈಸ್. ಇವತ್ತೊಂದು ಪ್ರೋಗ್ರಾಮ್ ಇದೆ, ನಾಳೆ ಒಂದು ಪ್ರೋಗ್ರಾಮ್ ಇದೆ. ಅದು ವೆಸ್ಟರ್ನು, ಕ್ಲಾಸಿಕಲ್ ಅಲ್ಲ. ಅದಿದೆಯೋ ಅಲ್ವಾ ನಾಟ್ ಎಟ್ ಕನ್ಫರ್ಮ್ಡ್, ಬಟ್ ನೋಡಬೇಕು ಏನು ಅಂತ. ಸೊ ಇವಾಗ ರೆಡಿ ಆಗಿಬಿಟ್ಟು ಅಮ್ಮ ಡ್ರಾಪ್ ಮಾಡ್ತಾರೆ. ಆ್ಯಂಡ್ ವರ್ಕೌಟ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಸಣ್ಣ ಆಗಿದ್ದೀವಿ ಗಾಯ್ಸ್. ಇರಿ, ಲೂಸ್ ಆಗಿದೆ, ತೋರಿಸ್ತೀನಿ. ಇಲ್ಲಿ ಇಷ್ಟು ಬಟ್ಟೆ ಇದೆ. ಇವಾಗ ಹೊರಡ್ಬೇಕು. ಮೈ ಸ್ಕಿನ್ ಇಸ್ ಗ್ಲೋಯಿಂಗ್ ಗಾಯ್ಸ್. ಸೊ ಹೊರಡೋಣ. ಇವಾಗ 8:44 ಸಮಥಿಂಗ್ ಆಗಿದೆ. 8:45 ಇರಬೇಕಿತ್ತು, ಬಟ್ ಸ್ಟಿಲ್ ಇನ್ನೂ ಬಸ್ ಬಂದಿಲ್ಲ ಅನ್ನೋ ಹೋಪ್ಕಲ್ಲಿದ್ದೀನಿ. ಸೊ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವಾಗಲೇ ಇಷ್ಟು ಮಾತಾಡ್ಬಿಡ್ತೀನಿ. ಆಮೇಲೆ ನಮ್ಮ ಸರ್ ಮುಂದೆ ನಾನು ಇಷ್ಟೊಂದು ಮಾತಾಡಲ್ಲ. ಅಂದರೆ ಬರೀ ವಿಡಿಯೋ ಮಾಡ್ಕೊತೀನಿ. ಅದಕ್ಕೂ ಧೈರ್ಯ ಇಲ್ಲ. ಅಂದರೆ ಎಲ್ಲ ಕೇಳ್ತಾರೆ ಡ್ಯಾನ್ಸ್ದು ವ್ಲಾಗ್ ಮಾಡಿ ಅಂತ. ಸೊ ಅದಕ್ಕೇನೆ. ಬಟ್ ಏನು ಅಷ್ಟೊಂದು ಇಂಟ್ರೆಸ್ಟ್ ಇರುತ್ತೋ ನಮ್ಮ ಡ್ಯಾನ್ಸ್ ಕ್ಲಾಸ್ ವಿಡಿಯೋ ನೋಡೋಕ್ಕೆ ನನಗಂತೂ ಗೊತ್ತಿಲ್ಲ. ಇವಾಗ ಹೋಗ್ತಾ ಇದ್ದೀನಿ. ಅಗ್ರಹಾರ ಸರ್ಕಲ್ಗೆ ಬಸ್ ಬರುತ್ತೆ. 2 ಬಸ್ ಇದೆ. ಒಂದು ಆಳ್ನಹಳ್ಳಿಯಿಂದ ಬರ್ತಾ ಇದೆ, ಇನ್ನೊಂದು ಅಗ್ರಹಾರದಿಂದ ಹೋಗ್ತೀವಿ. ಒಂದಷ್ಟು ಬ್ರ್ಯಾಂಚ್ ಮಕ್ಕಳೆಲ್ಲ ಒಟ್ಟಿಗೆ ಹೋಗ್ತಾ ಇರೋದು. ಅದರಲ್ಲಿ ನಮ್ಮ ಡ್ಯಾನ್ಸ್ ಕ್ಲಾಸ್ ಅಂದರೆ ನಾವು 4 ಜನ ಗ್ರೂಪ್ ಇದ್ವಿ. ಅದರಲ್ಲಿ ನಾನು ಒಬ್ಬಳೇ ಹೋಗ್ತಾ ಇರೋದು. ಸರಿ, ಎಷ್ಟು ಬೇಜಾರಾಗ್ತಾಯಿದೆ ಅಂದರೆ ಯಾರೂ ಇಲ್ಲ. ಸೊ ಬೇಜಾರಾಗ್ತಾಯಿದೆ. ನೋಡೋಣ ಹೆಂಗಿರುತ್ತೆ ಜರ್ನಿ ಅಂತ. ಏನು ಮಹಾ ಅಲ್ಲ, ಬೆಂಗಳೂರಿಗೆ ನಾನು ಹೋಗ್ತಾ ಇರೋದು. ಸೊ ಹೋಗ್ಬಿಟ್ಟು ನೋಡೋಣ. ಐ ಹೋಪ್ ಎಂಜಾಯ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಆ್ಯಂಡ್ ಇನ್ನೊಂದು ವಿಷಯ, ಬೆಂಗಳೂರಿಗೆ ಹೋಗ್ತಾ ಇರೋದಕ್ಕೆ ಖುಷಿನೂ ಇದೆ, ಬೇಜಾರು ಇದೆ. ಯಾಕೆಂದರೆ ನಮ್ಮ ಬಾಸ್ ಹತ್ತಿರದಲ್ಲಿರ್ತಾರೆ ಅನ್ನೋ ಒಂದು ಬೇಜಾರಾಗ್ತಿದೆ. ಬಳ್ಳಾರಿಗಲ್ಲಿ ಹೋಗಿರೋದು. ನೋಡೋಣ ಏನಾಗುತ್ತೆ ಅಂತ. ತುಂಬ ಕ್ರೌಡ್ ಇದೆ ಅಂತ ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ನೋಡೋಣ, ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಹಾಕ್ತಾ ಇರ್ತೀನಿ ಸ್ಟೋರೀಸ್ ಬ್ಯಾಂಗ್ಳೂರ್ ಬಗ್ಗೆ. ಲೆಟ್ಸ್ ಸಿ. ನೋಡೋಣ. ಕಣ್ಣೆಲ್ಲ ಊದ್ಬಿಟ್ಟಿದೆ. ಹಾಕದ ಅಯ್ಯೋ ಹಾಕ್ಬೇಡಿ ಅಕ್ಕ. ಗೈಸ್, ಎಲ್ರಿಗೂ ಹೆದರಿಕೆ. ಯಾರು ನನ್ನ ಬ್ಲಾಗಲ್ಲಿ ಬರಲ್ಲ. ಅಲ್ಲಿ ಎಲ್ಲ ಆ ಕಡೆ ತಿರ್ಕೊಬಿಟ್ರು.
ಇದಕ್ಕೆ ಇಟ್ಟಿದ್ದೀನಿ ನಾನು, ನೋಡಿಲ್ಲ ಒಂದ್ಸತಿ. ಯಾರು ನೋಡಲ್ಲ ಗಾಯ್ಸ್, ನನ್ನ ಬ್ಲಾಗಿಗೆ ಯಾರು ಬರಲ್ಲ. ಬಸ್ ಬರೋ ಅಷ್ಟೊತ್ತಿಗೆ 9:40 10 o'clock ಆಗಿಬಿಟ್ಟಿತ್ತು. ನೀವು ನೋಡ್ತಿರ್ಬೋದು ನಮಗೆ ಅಂತ ತುಂಬ ಸೆಕ್ಯೂರಿಟಿ ಇತ್ತು. ಅಂದರೆ ನಾನು ನಾರ್ಮಲ್ ಬಸ್ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇದು ಯಾವುದೋ ಗೌರ್ಮೆಂಟ್ ಅಥವಾ ಮಿಲ್ಟ್ರಿ ಬಸ್ ಥರ ಇತ್ತು. ನನಗೇನು ಇದಾಯಿತು ಅಂದರೆ ಲೈಕ್ ಡಿ ಬಾಸ್ನ ಹೆಂಗೆ ಕರ್ಕೊಂಡು ಹೋಗಿದ್ರು ಅದೇ ಥರ ಬಸ್ ಇತ್ತು. ನಂಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಜರ್ನಿ ಒಂದು ಸಿಕ್ಕಾಬಟ್ಟೆ ಬೋರಿಂಗ್ ಆಗಿತ್ತು. ನಾನು ಯಾವತ್ತೂ ಇಷ್ಟು ಸೈಲೆಂಟಾಗಿ ಕೂತಿದ್ದೇ ಇಲ್ಲ ಬಸ್ಸಲ್ಲಿ. ಒಂದು ಟ್ರಿಪ್ಪು ಸಣ್ಣ ಪುಟ್ಟದ್ದು ಏನೇ ಆದರೂ ಸಾಂಗ್ ಹಾಕ್ಕೊಂಡು ಹೋಗಿ ಎಂಜಾಯ್ ಮಾಡಿದೆ ಇದ್ದಿದ್ದು. ಇಲ್ಲಿ ನೋಡ್ತಿರ್ಬೋದು ಯಾವುದೋ ಒಂದು ಆಕ್ಸಿಡೆಂಟ್ ಆಗಿತ್ತು. ಹೆಂಗಾಯಿತು ಅಂತ ಗೊತ್ತಿಲ್ಲ. ಲೈಕ್ ಮೂವ್ ಆಗಿಬಿಟ್ವಿ ನಾವು. ಏನೂ ಏಟಾಗಿಲ್ಲ, ದೊಡ್ಡದಾಗಿಲ್ಲ ಅಂತ ಅನ್ಕೊತೀನಿ ನಾನು. ಸೊ ಜರ್ನಿ ಕೂಡ ಹಂಗೆ ಬೋರಿಂಗ್ ಆಗಿತ್ತು. ಮಲ್ಕೊಂಬಿಟ್ಟೆ ನಾನು. 3 seats ಕಂಪ್ಲೀಟ್ ನನಗೆ ಇತ್ತು. ಆರಾಮಾಗಿ ಮಲ್ಕೊಂಡು ರೀಚ್ ಆಗೋ ಅಷ್ಟೊತ್ತಿಗೆ 2 o'clock ಆಗಿಬಿಟ್ಟಿತ್ತು. ಏನಾದರೂ ಹೊಟ್ಟೆಗೆ ಕೊಟ್ಟರೆ ಸಾಕು ಅನಿಸಿತ್ತು. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸೆಕ್ಯೂರಿಟಿ ಪ್ರತಿಯೊಂದನ್ನು ಅರೇಂಜ್ ಮಾಡಿದರು. ಆ್ಯಂಡ್ ಆಲ್ಸೋ ನಮಗೆ ಅದು ಸ್ಕೂಲ್ ಒಳಗೆ ನಮಗೆ ರೂಮ್ಸ್ ಕೊಟ್ಟಿದ್ದು ನೀವು ನೋಡ್ತಿರ್ಬೋದು. ಇದು ಸ್ಕೂಲ್ pre-KG UKG ಪ್ರತಿಯೊಂದೂ ಇತ್ತು. ನಮಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ, ವಾಶ್ರೂಮ್ ಯೂಸ್ ಮಾಡೋಕ್ಕೆ ಎಲ್ಲ ಫೆಸಿಲಿಟೀಸ್ನು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಸೊ ನಾವಿವಾಗ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಊಟ ಸ್ವಲ್ಪ ಸಪ್ಪೆ ಅನ್ನೋದು ಬಿಟ್ಟರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಕ್ಲೀನಾಗಿ ಹೈಜಿನಿಕ್ಕಾಗಿ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ರು. ಸರ್ ನೋಡಿ, ವಯಸ್ಸಲ್ಲಿ ನಮಗೆ ಟ್ರಾನ್ಸಾಕ್ಷನ್ ವೀಡಿಯೋನೇ ಗೊತ್ತಿರಲಿಲ್ಲ. ಇವರೆಲ್ಲ ಹೆಂಗೆ ಮಾಡ್ತಿದ್ದಾರೆ. ಧೃತಿಕೊಂದೇ ಪ್ಲ್ಯಾನು ಅಗ್ರಹಾರದಲ್ಲಿ ವಿಚಾರಿಸ್ಕೊಳ್ಳಿ. ಓ 1 2 3 4 ಇನ್ನೊಂದ್ಸಲ ತಗೊಳ್ಳಿ. 3 5 6 7 8 1 2 3 4. ಓಕೆ ಗೈಸ್, ಎಲ್ಲ ರೆಡಿ ಆದ್ಮೇಲೆ ಸಿಗ್ತೀವಿ ಅನ್ಬಿಡಿ. ನೋಡಿ, ಎದ್ರಕ್ಕೆ ಯಾರು ಮಾತಾಡಲ್ಲ. ಸರಿ ಬೇಕು ಅಂತಲೇ ಸ್ವಲ್ಪ ಕಡಿಮೆ ಡ್ಯಾನ್ಸಿಗೆ ಸೇರಿಕೊಂಡಿದ್ದೆ. ಬಿಕಾಸ್ ಅಷ್ಟೊಂದು ಡ್ಯಾನ್ಸ್ ಮಾಡಿ ಯಾಕೆ ಸ್ಟ್ರೆಸ್ ಮಾಡ್ಕೊಬೇಕು ಅಂತ. ಆ್ಯಂಡ್ ಆಲ್ಸೋ ಫೈನಲ್ ಇಯರ್ ಆಗಿರೋದ್ರಿಂದ ನನಗೆ ಪ್ರಾಕ್ಟೀಸ್ಗೆ ಹೋಗೋಕ್ಕೂ ಅಷ್ಟು ಟೈಮ್ ಇರಲಿಲ್ಲ. ಸೊ ಅದಕ್ಕೇ ಕಮ್ಮಿ ಡ್ಯಾನ್ಸಿಗೆ ಸೇರಿಕೊಂಡಿದ್ದೆ. ಬೇಕು ಅಂತಲೇ ನನಗೆ ಯಾವ ಡ್ಯಾನ್ಸ್ ಗೊತ್ತಿಲ್ಲ ಅಂತಲೇ ಹೇಳ್ಕೊಂಡು ಹಂಗೆ ಮೇಂಟೈನ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಆಲ್ಸೋ ನಂದು ಲಾಸ್ಟ್ ಪ್ರೋಗ್ರಾಮ್ ಅನಿಸುತ್ತೆ. ಇನ್ನು ನೆಕ್ಸ್ಟ್ ನಾನು ಕೊಡ್ತೀನೋ ಇಲ್ವೋ ಗೊತ್ತಿಲ್ಲ. ಬಿಕಾಸ್ ತುಂಬ ಬ್ಯುಸಿ ಇದ್ದೀನಿ. ಬೇರೆ ಶೂಟ್ಸ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಲೈಕ್ ಅದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕಲ್ವಾ. ಸೊ ಇದಕ್ಕೆ ಟೈಮ್ ಕೊಡೋಕ್ಕೂ ನನ್ನ ಕೈಲಿ ಆಗ್ತಾಯಿಲ್ಲ. ಬಿಕಾಸ್ ಸಂಡೇ ನನಗೊಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನನ್ನ ಪರ್ಸ್ನಲ್ ಏನಿದೆ ಅದನ್ನು ನಾನು ಬಿಲ್ಡ್ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಇದಕ್ಕೆ ಬ್ರೇಕ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಗೊತ್ತಿಲ್ಲ ಕೊಡೋಕ್ಕಾಗುತ್ತೋ ಇಲ್ವೋ. ಎರಡೂ ಮ್ಯಾನೇಜ್ ಮಾಡಬೇಕು ಅಂತಲೂ ಆಸೆ ಇದೆ. ಬಟ್ ನಮ್ಮ ಅಮ್ಮಂಗೆ ಎರಡೂ ಮ್ಯಾನೇಜ್ ಮಾಡು, ಯಾವಾಗಲೂ ಬ್ಯುಸಿ ಇರು ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅದು ಯಾವಾಗಲೂ ಬ್ಯುಸಿ ಇರ್ತಾಳೆ ನನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ. ಬಟ್ ಅಲ್ಲಿ ಹೋಗಿ ಎಲ್ಲ ಮಾಡಿಬಿಟ್ಟು ಬರೋದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಆ್ಯಂಡ್ ಆಲ್ಸೋ ಇವಾಗಲೂ ನನಗೆ ತುಂಬಾ ಶೂಟ್ಸ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಲೈಕ್ ಎಲ್ಲನೂ ಮೇಂಟೈನ್ ಮಾಡೋಕ್ಕೆ ಬೇಕಾದರೆ ಅದು ಹೆಪ್ಟಿಕ್ ಆಗ್ತಿದೆ ನನಗೆ. ಸೊ ಅದಕ್ಕೇ ಇವಾಗ ನಾನಿಲ್ಲಿ ಮೇಕಪ್ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ. ಲಿಟ್ರಲಿ 30 minutes ತೊಗೊಂಡಿದ್ದೀನಿ. 3 2 1 ಸ್ಟಾರ್ಟ್. 3 5 6 7 ಸ್ಟಾರ್ಟ್. ಅಯ್ಯೋ 3 2 1 ಸ್ಟಾರ್ಟ್. ರೆಡಿ ಆದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪಕೋಡ, ಮಸಾಲೆ ಟೀ, ಬಿಸ್ಕೆಟ್ಸ್ ಇದಿಷ್ಟು ಇತ್ತು. ನಾನು ಬಿಸ್ಕೆಟ್ ತೊಗೊಂಡಿಲ್ಲ, ಬರೀ ಇವೆರಡನ್ನು ತಿಂದೆ. ನಾನು ಡ್ಯಾನ್ಸ್ದು ಎಲ್ಲೂ ವೀಡಿಯೋ ಹಾಕಿಲ್ಲ. ಬಿಕಾಸ್ ಅದು ರೂಲ್ಸ್ ಪ್ರಕಾರ ಎಲ್ಲೂ ಹಾಕೋಂಗಿಲ್ಲ. ಸುಮ್ಮನೆ ಯಾಕೆ ಬೈಸ್ಕೊಂಡು ಇಶ್ಯೂ ಮಾಡ್ಕೊಬೇಕು ಅಂತ ನಾನು ಅದನ್ನೆಲ್ಲ ಎಲ್ಲೂ ಹಾಕಿಲ್ಲ. ಬರೀ ನನ್ನ ಜರ್ನಿ, ನನ್ನ ರೊಟೀನ್ ಹೆಂಗಿರ್ತೀವಿ ಲೈಕ್ ಈ ಥರ ಟ್ರಾವೆಲ್ ಮಾಡ್ಬೇಕಾರೆ ಅಂತ ಮಾತ್ರ ಈ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಂಗೆ ಗೊತ್ತಿಲ್ಲ ನಾನು ಡ್ಯಾನ್ಸ್ ಎಲ್ಲ ಅಪ್ಲೋಡ್ ಮಾಡ್ಬೋದಾ ಅಂತ. ಆಮೇಲೆ ಆಲ್ಸೋ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಕಾಪಿರೈಟ್ ಪ್ರಾಬ್ಲಮ್ ಕೂಡ ಆಗುತ್ತೆ. ನನ್ನ ಹತ್ರ ಅಪ್ಲೋಡ್ ಮಾಡೋಕ್ಕೂ ಆಗಲ್ಲ. ಸೊ ಅದಕ್ಕೆ ಆ ಥರ ಏನೂ ಅಪ್ಲೋಡ್ ಮಾಡಿಲ್ಲ. ಇವಾಗ ಮೇಕಪ್ನ ರಿಮೂವ್ ಮಾಡ್ತಾಯಿದ್ದೀನಿ ಡ್ಯಾನ್ಸ್ ಈವೆಂಟ್ ಎಲ್ಲ ಮುಗಿದ ಮೇಲೆ. ಪ್ರೋಗ್ರಾಮ್ ಮುಗಿಯೋ ಅಷ್ಟೊತ್ತಿಗೆ ಕರೆಕ್ಟಾಗಿ 9:15 ಆಗಿತ್ತು. ಸೊ ಇಲ್ಲಿ ನೈಟ್ ಊಟ ಮಾಡ್ತಾಯಿದ್ದೀನಿ. ಬಸ್ ಹೊಡೆದಿದ್ದದು. ಯಪ್ಪ ಸರ್ ಇದಾರೆ ಒಳಗೆ. ಹಾಂ ಬಾಗ್ಲು ಸರ್ ಹೋದ್ರೆ ಅನ್ಸುತ್ತೆ. ಅದೆಲ್ಲ ಹೋಗ್ಬೇಕಂತ ಇಲ್ಲ, ಕಾಣಿಸಲ್ಲ ಟಚ್ ಆಗಿರೋದು.
ಅಲ್ಲ ಅವ್ರಿಗೆ ಅಷ್ಟೇ. ನಾನು ಅನ್ನಕ್ಕೂ ಗುದ್ದಕ್ಕೂ ಒಂದೇ ಆಯ್ತದು. ಏನೇ ಹಂಗೆ ಅನ್ಬೇಡ್ವೆ, ನನ್ನ ಬಾಯಿ ಸರಿ ಇಲ್ಲ ಅನ್ಕೊಂಡ್ಬಿಡ್ತಾರೆ. ಇಲ್ಲ ಆಂಟಿ. ಓ ಎಲ್ಲರೂ ಇದೆಲ್ಲ ನೀನು ಓದ್ಬೇಕಾಗಿದ್ದಾನೆ. ಅಲ್ಲೋ ಓದ್ಕೊಂಡ್ರೆ ಏನಿಲ್ಲ ಒಂಚೂರು ಅಷ್ಟೇ. ಅಲ್ಲ ಸಾರಿ ಹೋಗ್ಲಾ? ಹೋಗಪ್ಪ ಹೋಗು ಇನ್ನೊಂದ್ಸತಿ. ಅವ್ರು ಬೈಯಾರು ಅವ್ರಿಗೆ ನಾ ಇದೆಲ್ಲಿ ನೋಡಿದ್ಲು. ಯಪ್ಪ ಸರಿ ಬರ್ಬೇಕು. ಏನು ಪ್ರಧಾನ್ ನಿಂಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಮೀಸೆ ಇದೆ. ನಮಗೆಲ್ಲ ಗೊತ್ತಾಗೋಯ್ತು. ಮಲ್ಕ ಆಯ್ತು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಂಟಿ ರೊಚ್ಕೇರಿದ್ದಾರೆ. ಆಂಟಿ ಆಂಟಿ ಈ ಸಿಚುವೇಶನ್ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಆಂಟಿ? ಇಲ್ಲಿ ಎರಡು ಬಾರಿಸ್ಬೇಕು ಅನ್ನಿಸ್ತಾ ಇದೆ. ಮೈಸೂರು ನಿಯರ್ ರೀಚ್ ಆಗ್ತಾ 2:30 ಆಗಿತ್ತು. ಸೊ ಎಲ್ಲಿ ಯಾರ್ಯಾರು ಇಳ್ಕೊಬೇಕು ಅವರು ಇಳ್ಕೊತಾ ಇದ್ರು. ಟೈಮ್ 2:53. ಇವಾಗ ರೀಚ್ ಆಗಿದೆ ಮೈಸೂರಿಗೆ. ನಿದ್ದೆ ಬಿಡ್ತಾರೆ, ಕೃಷ್ಣ ಮಾಡ್ಕೊಂಡು ಹೋಗ್ಬೇಕು. ಸೊ ಮನೆಗೆ ಮಾಡ್ತೀವಿ. ಕೃಷ್ಣ ಜನ್ಮಾಷ್ಟಮಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಮಲ್ಕೊತದೆ. ನಾಳೆ ಬ್ಲಾಗ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಇವಾಗ ನಂಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.